ವೀಕ್ಷಕರೇ, 5ನೇ ವಾರ ನಾಮಿನೇಟ್ ಆದ ಸ್ಪರ್ಧಿಗಳ ಶುಕ್ರವಾರದ ವೋಟಿಂಗ್ ರಿಸಲ್ಟ್. ಇದರಲ್ಲಿ ಯಾರು ಟಾಪ್ ಅಲ್ಲಿ ಇದ್ದಾರೆ ಮತ್ತು ಯಾವ 3 ಸ್ಪರ್ಧಿಗಳು ಡೇಂಜರ್ ಝೋನ್ ನಲ್ಲಿ ಇದ್ದಾರೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ಮೊದಲ ಬಾರಿಗೆ ನೀವು ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಬಾಟಮ್ 3 ಯಲ್ಲಿ ಡೇಂಜರ್ ಝೋನ್ ನಲ್ಲಿ ಇರುವ ಸ್ಪರ್ಧಿಗಳೆಂದರೆ ರಾಶಿಕಾ, ರಿಷಾ ಮತ್ತು ಅಶ್ವಿನಿ ಗೌಡ. ಈ 3 ಜನ ಬಾಟಮ್ 3 ಯಲ್ಲಿ ಇದ್ದಾರೆ. ಯಾರಿಗೆ ಎಷ್ಟು ಪರ್ಸೆಂಟ್ ಬಂದಿದೆ ನೋಡುವುದಾದರೆ, ರಾಶಿಕಾ ಅವರಿಗೆ ನಿನ್ನೆ 3% ವೋಟ್ ಬಂದಿತ್ತು, ಇವತ್ತು 2% ವೋಟ್ ಬಂದಿವೆ. ರಿಷಾ ಅವರಿಗೆ ನಿನ್ನೆ 2% ಬಂದಿತ್ತು, ಇವತ್ತು 1% ಬಂದಿದೆ. ಮತ್ತು ಕೊನೆಯ ಸ್ಥಾನದಲ್ಲಿರುವ ಅಶ್ವಿನಿ ಗೌಡ ಅವರಿಗೆ ನಿನ್ನೆ 1% ವೋಟ್ ಬಂದಿತ್ತು, ಆದ್ರೂ ಇವತ್ತು 1% ನಲ್ಲಿ ಇದ್ದಾರೆ. ಅವರೇ ಈ ವೋಟಿಂಗ್ ರಿಸಲ್ಟ್ ನಲ್ಲಿ ಕೊನೆಯಲ್ಲಿದ್ದಾರೆ. ಇನ್ನು ಮಲ್ಲಮ್ಮ ನೋಡುವುದಾದ್ರೆ, ಅವರಿಗೆ ನಿನ್ನೆ ತನಕ 5% ವೋಟ್ ಬಂದಿತ್ತು, ಇವತ್ತು ಅವರು 3% ವೋಟ್ಗೆ ಇಳಿದಿದ್ದಾರೆ. ಮಾಳು ಅವರು ನೋಡುವುದಾದ್ರೆ, ನಿನ್ನೆ 9% ವೋಟ್ ಇತ್ತು, ಇವತ್ತು 9% ವೋಟ್ಗೆ ಇದ್ದಾರೆ. ಧನುಷ್ ಅವರು ನೋಡುವುದಾದ್ರೆ, ನಿನ್ನೆ ಅವರಿಗೆ 9% ವೋಟ್ ಬಂದಿತ್ತು, ಇವತ್ತು ಅವರಿಗೆ 7% ವೋಟ್ಗೆ ಇಳಿದಿದ್ದಾರೆ. ಅಂದ್ರೆ 2% ವೋಟ್ ಕಡಿಮೆ ಬಂದಿದೆ. ಇನ್ನು ಧ್ರುವಂತ್ ಅವರು ನೋಡುವುದಾದ್ರೆ, ನಿನ್ನೆ ತನಕ ಅವರಿಗೆ 11% ವೋಟ್ ಬಂದಿತ್ತು, ಇವತ್ತು ಅವರು 8% ವೋಟ್ಗೆ ಇಳಿದಿದ್ದಾರೆ. ಇನ್ನು TRP ಕಿಂಗ್ ಗಿಲ್ಲಿ ನಟ ಅವರಿಗೆ ನಿನ್ನೆ 60% ವೋಟ್ ಬಂದಿದೆ, ಇವತ್ತು 68% ವೋಟ್ ಬಂದಿವೆ. ಅಂದರೆ ಇವರೇ ಟಾಪ್ ನಲ್ಲಿ ಇದ್ದಾರೆ. ಈ ವಾರ ಗಿಲ್ಲಿಗೆ ಒನ್ ಸೈಡ್ ವೋಟ್ ಬೀಳಲು ಕಾರಣವೆಂದರೆ, ಕಾವ್ಯ ಮತ್ತು ರಕ್ಷಿತಾ ಅವರು ವೋಟಿಂಗ್ ಲೈನ್ ನಲ್ಲಿ ಇಲ್ಲ. ಅವರ ಇಬ್ಬರ ವೋಟ್ ಗಳನ್ನು ಸಹ ಗಿಲ್ಲಿಗೆ ಬೀಳೋದ್ರಿಂದ ಈ ವಾರ ಅವರು ಅತಿ ಹೆಚ್ಚು ವೋಟ್ ತೆಗೆದುಕೊಂಡು ಮುನ್ನಡೆಯಲಿದ್ದಾರೆ. ವೀಕ್ಷಕರೇ, ಶುಕ್ರವಾರದ ಬಾಟಮ್ ಟು ಟಾಪ್ ನೋಡುವುದಾದರೆ, ಕೊನೆಯ ಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರಿಗೆ 1% ವೋಟ್ ಬಂದಿದೆ. ಇನ್ನು 7ನೇ ಸ್ಪರ್ಧಿಗೆ ರಿಷಾ ಅವರಿಗೆ ಟಾಪ್ 7 ಅಲ್ಲಿ ಇದ್ದಾರೆ, ಅವರಿಗೂ ಕೂಡ 1% ವೋಟ್ ಬಂದಿದೆ. ಟಾಪ್ 6 ಆದ ರಾಶಿಕಾ ಶೆಟ್ಟಿ ಅವರಿಗೆ 2% ವೋಟ್ ಬಂದಿವೆ. ಟಾಪ್ 5 ಆದ ಮಲ್ಲಮ್ಮ ಅವರಿಗೆ 3% ವೋಟ್ ಬಂದಿವೆ. ಇನ್ನು ಟಾಪ್ 4 ಆದ ಧನುಷ್ ಅವರಿಗೆ 7% ವೋಟ್ ಬಂದಿವೆ. ಇನ್ನು ಟಾಪ್ 3 ಆದ ಧ್ರುವಂತ್ ಅವರಿಗೆ 3% ವೋಟ್ ಬಂದಿವೆ. ಇನ್ನು ಟಾಪ್ 2 ಆದ ಮಾಳು ಅವರಿಗೆ 9% ವೋಟ್ ಬಂದಿವೆ. ಇನ್ನು ಟಾಪ್ 1 ಆದ ಗಿಲ್ಲಿ ಅವರಿಗೆ 68% ವೋಟ್ ಬಂದಿವೆ. ವೀಕ್ಷಕರೇ, ಗುರುವಾರ ಮತ್ತು ಶುಕ್ರವಾರದ ವೋಟಿಂಗ್ ರಿಸಲ್ಟ್ ನಲ್ಲಿ ಟಾಪ್ 8 ಗಳಲ್ಲಿ ಬದಲಾವಣೆ ಆಗಿದ್ದೆಂದರೆ, ನಿನ್ನೆ ಟಾಪ್ 2 ಯಲ್ಲಿದ್ದ ಧ್ರುವಂತ್ ಅವರು ಇವತ್ತು ಟಾಪ್ 3 ಗೆ ಬಂದಿದ್ದಾರೆ. ನಿನ್ನೆ ಟಾಪ್ 3 ಯಲ್ಲಿದ್ದ ಧನುಷ್ ಇವತ್ತು ಟಾಪ್ 4 ಗೆ ಬಂದಿದ್ದಾರೆ. ನಿನ್ನೆ ಟಾಪ್ 4 ಅಲ್ಲಿದ್ದ ಮಾಳು ಇವತ್ತು ಟಾಪ್ 2 ಅವರಿಗೆ ಬಂದಿದ್ದಾರೆ. ವೀಕ್ಷಕರೇ, ಬಾಟಮ್ 3 ಯಲ್ಲಿದ್ದ ರಿಷಾ ಗೌಡ ಅಥವಾ ರಾಶಿಕಾ ಶೆಟ್ಟಿ ಈ ಇಬ್ಬರಲ್ಲಿ ಒಬ್ಬರು ಮನೆಗೆ ಹೋಗುತ್ತಾರೆ. ಅಶ್ವಿನಿ ಗೌಡ ಅವರನ್ನು ಮನೆಗೆ ಕಳಿಸುವುದಿಲ್ಲ, ಏಕೆಂದರೆ ಬಿಗ್ ಬಾಸ್ ಅವರಿಗೆ TRP ಬೇಕಾಗಿರುತ್ತದೆ. ಇವರು ಜಗಳ ಆಡೋದ್ರಿಂದ TRP ಬರೋದ್ರಿಂದ ಅವರಿಗೆ ಮನೆಗೆ ಕಳಿಸುವುದಿಲ್ಲ. ವೀಕ್ಷಕರೇ, ಈ ಮೂವರಲ್ಲಿ ಯಾರು ಮನೆಗೆ ಹೋಗಬೇಕೆಂದು ಕಮೆಂಟ್ ಮಾಡಿ ಮತ್ತು BBK12 ಲೈವ್ ಅಪ್ಡೇಟ್ ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಧನ್ಯವಾದಗಳು.